ನಮಸ್ಕಾರ ವೀಕ್ಷಕರೇ. ಎಷ್ಟೋ ವಿಚಿತ್ರಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅಂತ ನಾನು ಅವಾಗ ಇದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ದಿನನಿತ್ಯ ಒಂದೊಂದು ಹೊಸದಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಸೌತ್ ಕೆರೋಲಿನಾ ಏನೋ ಹೇಳ್ತಾರೆ, ಆ ಪ್ಲೇಸ್ ಹೆಸರು ಸೌತ್ ಕಾರೋಲಿನಾ. ಈ ಪ್ಲೇಸ್ ಅಲ್ಲಿ ಏನಾಗಿದೆ, ಭೂಮಿಯಿಂದ ಇದ್ದಕ್ಕಿದ್ದಾಗೆ ಒಂದು ವಿಚಿತ್ರ ಶಬ್ದ ಕೇಳಿ ಬಂದಿದೆ. ಅಕ್ಕಪಕ್ಕ ಇದ್ದಂತ ಮನೆಗಳು ನಡಗಿದಾವೆ, ಏರ್ಪೋರ್ಟ್ ನಡಗಿದಾವೆ, ಕಾರ್ಗಳು ನಡಗಿದಾವೆ. ಇದು ಭೂಮಿ ಒಳಗಡೆಯಿಂದ ಬಂದಂತ ಶಬ್ದ. ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹುಡುಕೋ ಪ್ರಯತ್ನ ಮಾಡಿದರೆ ಉತ್ತರ ಮಾತ್ರ ಯಾರಿಗೂ ಸಿಕ್ಕಿಲ್ಲ. ಸೈಂಟಿಸ್ಟ್ಗಳೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾಕೆ ಈ ತರ ಸೌಂಡ್ ಬಂತು, ಇದ್ದಕ್ಕಿದ್ದಾಗೆ ನಮಗ್ ಗೊತ್ತಿರಬೇಕಲ್ಲ ಅಟ್ಲೀಸ್ಟ್. ಯಾಕೆ ಅಂದ್ರೆ ಎಲ್ಲೋದ್ರೂ ಭೂಕಂಪ ಎಲ್ಲಾಗುತ್ತೆ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ. ಮೈನ್ಯೂಟ್ ಆಗಿ ಭೂಕಂಪ ಆಗುತ್ತೆ ಅಂತ ಗೊತ್ತಾದ್ರೂ ಅವರು ಮೊದಲೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಈ ರೀತಿ ಅರೌಂಡ್ 3.5 ಇಲ್ಲ 4 ಇಲ್ಲ 5 ಇಲ್ಲ 7 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗುತ್ತೆ, ಸ್ವಲ್ಪ ನೀವು ಸೇಫ್ ಆಗಿ ಇದ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಆ ರೀತಿ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದ್ದಕ್ಕಿದ್ದಾಗೆ ಒಂದು ಸೌಂಡ್ ಅನ್ನು ಟಕ್ಕ ಚಿಟ್ಕೆ ಹೊಡೆಯೋದ್ರಲ್ಲಿ ಬಂದು ಹೊರಟೋಯ್ತು. ಅದು ಈಗ ನ್ಯೂಸ್ ಆಗಿರುವಂತದ್ದು. ಒಂದ್ಸಲ ಇದನ್ನು ಕೇಳಿ. A mysterious sonic boom in South Carolina. The community around Columbia, nearby counties, shaken and startled from the noise. The U.S. Geological Survey confirming this was not an earthquake, but no word yet on what caused it. No reports of injuries or damage. A mysterious sonic boom in South Carolina. ಹೇಳಿದ್ ಕೇಳಿದ್ರಲ್ಲ, ಇದು ಇವನ್ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗಿಲ್ಲ. ಇದು ಅರ್ಥಕ್ವೇಕ್ ಅಲ್ವೇ ಅಲ್ಲ, ಅಂದ್ರೆ ಭೂಕಂಪ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಬಟ್ ಸೌಂಡ್ ಎಲ್ಲಿಂದ ಬಂತು? ಸುತ್ತಮುತ್ತ ಯಾವ್ದಾದ್ರು ಬಾಂಬ್ ಎಕ್ಸ್ಪ್ಲೋರ್ ಮಾಡಿದ್ರ? ಇಲ್ಲ, ಅದು ಗೊತ್ತಾಗೇ ಆಗುತ್ತೆ. ಯಾಕೆಂದ್ರೆ ಯಾವುದೇ ಬಾಂಬ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಒಂದು ಪರ್ಮಿಷನ್ ಇರುತ್ತೆ, ಇಲ್ಲ ಯಾವ್ದಾದ್ರು ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೇ ಇರುತ್ತೆ ಬಾಂಬ್ ಎಕ್ಸ್ಪ್ಲೋರ್ ಆದ್ರೆ. ಇಲ್ಲ ಗಣಿಗಾರಿಕೆಯಿಂದ ಏನಾದ್ರು ಈ ತರ ಆಯ್ತಾ? ಸುತ್ತಮುತ್ತ ಯಾವ್ದು ಗಣಿಗಾರಿಕೆ ಬಗ್ಗೆ ಡೀಟೇಲ್ಸ್ ಇಲ್ಲ ಅಂತಾನೆ ಗೌರ್ಮೆಂಟ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಅದನ್ನ ಬಿಟ್ರೆ ಸೌಂಡ್ ಇದ್ದಕ್ಕಿದ್ದಾಗೆ ಹೇಗ್ ಬಂತು ಪ್ರಶ್ನೆ ಅದೇ ಹುಡ್ತಾ ಇರೋದು. ನಮ್ಮಲ್ಲಿ ಜ್ಞಾನಿಗಳು ಬರೆದ್ಬಿಟ್ಟಿದ್ರು, ಭೂಮಿಯಿಂದ ವಿಚಿತ್ರ ಶಬ್ದಗಳು ಬರೋದಕ್ಕೆ ಶುರು ಆಗುತ್ತೆ, ಅದರಿಂದ ಜನ ಹೆದರಿ ಸಾಯ್ತಾರೆ ಅಂತ ಹೇಳಿದ್ರು. ಅಂತ ಸಿಚುಯೇಷನ್ಗೆ ಸಾಕ್ಷಿಯಾಗಿದೆ ಇದು ಅನ್ನೋದು ಒಂದು ಪ್ರಶ್ನೆ. ಯಾಕೆ ಅಂದ್ರೆ ಭೂಮಿ ಒಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಗೊತ್ತಿರೋದೆ, ಆಫ್ರಿಕಾ ಸ್ಪ್ಲಿಟ್ ಆಗ್ತಾ ಇದೆ, ಇನ್ನ ಹಿಮಾಲಯದ ಹೈಟ್ ವೇರಿಯೇಷನ್ ಆಗ್ತಾ ಇದೆ, ಸಮುದ್ರಗಳಲ್ಲಿ ನೀರು ಅನ್ನೋದು ಇಂಗುತ್ತಾ ಇದೆ, ಕೆಲವಷ್ಟು ಕಡೆ ಸಮುದ್ರದಿಂದ ಕೆಲವು ಭೂಭಾಗಗಳು ಆಚೆ ಬರೋದಕ್ಕೆ ಸಿದ್ಧ ಆಗಿದೆ. ನ್ಯೂಜಿಲ್ಯಾಂಡ್ ಬಗ್ಗೆನೂ ಒಂದು ವಿಡಿಯೋ ಮಾಡಿ ತಿಳಿಸಿದೆ. ನ್ಯೂಜಿಲ್ಯಾಂಡ್ ಕೆಳಗಡೆ ಇರುವಂತ ದೊಡ್ಡ ಖಂಡ ಒಂದು ಆಚೆ ಬರೋದಕ್ಕೆ ವರ್ಷ ಒಂದೊಂದು ಅಡಿ 2 ಅಡಿ ಮೇಲಕ್ಕೆ ಬರ್ತಾನೆ ಇದೆ. ವಿಚಿತ್ರಗಳು ಭೂಮಿ ಒಳಗಡೆ ನಡೀತಾ ಇದೆ. ಅಂತದ್ರಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಫಾಸ್ಟ್ ಆಗಿ ಬ್ರೇಕ್ ಆದಾಗ, ಇಲ್ಲ ಎಲ್ಲಾದ್ರೂ ಈ ಪ್ರೆಷರ್ ಕುಕ್ಕರ್ ರಿಲೀಸ್ ಆದಾಗ ಪಡ್ ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿ ಏನಾದ್ರೂ ಭೂಮಿ ಒಳಗಡೆ ಇರುವಂತ ವಾಲ್ಕೇನೋ ಎರಪ್ಷನ್ಗೆ ಸಿದ್ಧ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇವ್ರು ಹುಟ್ಟಿದೆ. ಅದಕ್ಕೂ ಉತ್ತರ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಭೂಮಿ ಒಳಗಡೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದು ಮಾತ್ರ ಇವ್ರು ಗೊತ್ತಾಗ್ತಾ ಇದೆ. ಭೂಕಂಪ ಅಲ್ಲ, ಪ್ರೂಫ್ ಸಿಕ್ಕಿಲ್ಲ, ಇನ್ನ ವಾಲ್ಕೇನೋ ಎರಪ್ಷನ್ ಆಗಿಲ್ಲ, ಬಾಂಬ್ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಒಟ್ಟಿನಲ್ಲಿ ಉತ್ತರ ಎಲ್ಲಿ, ಏನಿದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಭಯ ಹುಟ್ಟಿಸ್ತಾ ಇದೆ ಇವತ್ತು ಪ್ರಕೃತಿ ಜನರಿಗೆ. ಕಾರಣ ನಾವು ಮಾಡಿದ್ದೆ. ಅಂತರ್ಜಲ ಮಟ್ಟ ಪೂರ್ತಿಯ ಖಾಲಿ ಆಯ್ತು. ಅಂಡರ್ಗ್ರೌಂಡ್ ವಾಟರ್ನ ಅಷ್ಟೊಂದು ಬಳಸ್ತಾ ಇದೀವಿ ಡೇಟಾ ಸೆಂಟರ್ಗಳಿಗೋಸ್ಕರ. ಈ ರೀತಿ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ, ಭೂಮಿ ಒಳಗಡೆ ಒಂದು ಲೇಯರೇ ಇರೋದಿಲ್ಲ, ಖಾಲಿ ಇರುತ್ತೆ. ಯಾವಾಗ ಬೇಕಾದ್ರೆ ಈ ಭೂಮಿ ಕುಸಿಬಹುದು, ಒಂದು ಲೇಯರ್ ಕುಸಿದಾಗ್ಲೂ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಭೂಮಿ ಒಳಗಡೆ ಇರೋಂತ ಯಾವುದೋ ಒಂದು ಬಂಡೆ ಕುಸ್ತಿ ಇನ್ನು ಬಿದ್ದಾಗ್ಲೂ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಒಂದು ಬ್ರೇಕ್ ಆದಾಗ್ಲೂ, ಟೆಕ್ಟಾನಿಕ್ ಪ್ಲೇಟ್ಸ್ ಬ್ರೇಕ್ ಆದಾಗ್ಲೂ ಈ ರೀತಿ ಶಬ್ದ ಬಂದಿರ್ಬೋದು. ಇಲ್ಲ ಒಂದಕ್ಕೊಂದು ಟೆಕ್ಟಾನಿಕ್ ಪ್ಲೇಟ್ಸ್ ಓವರ್ ಪ್ರೆಷರ್ ಆಗಿ ಡ್ಯಾಶ್ ಆದಾಗ್ಲೂ ಈ ತರ ಸೌಂಡ್ ಬಂದಿರಬಹುದು ಅಂತ ಸೈಂಟಿಸ್ಟ್ಗಳ ವಾದ. ಪ್ರೂಫ್ ಎಲ್ಲೂ ಕೂಡ ಸಿಕ್ಕಿಲ್ಲ. ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜ್ಞಾನಿಗಳು ತಿಳಿಸಿದ್ದಿದೆ, ಭೂಮಿಯಿಂದ ಆಕಾಶದಿಂದ ಶಬ್ದಗಳು ಜನರಿಗೆ ಕೇಳಿ ಬರುತ್ತೆ. ಅದನ್ನ ಕೇಳಿ ಜನರು ಬೆದರಿ ಭಯಭೀತಿಯಿಂದ ಓಡ್ತಾರೆ. ಇವತ್ತು ಆ ಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಈ ಚಿತ್ರಗಳು ದಿನನಿತ್ಯ ಕಾಣಿಸ್ಕೊಳ್ತಾ ಇದಾವೆ. ತಿಳಿಸ್ತಾ ಇರೋಣ, ಏನೇನಾಗುತ್ತೆ ಇನ್ನ ಮುಂದೆ ನೋಡ್ತಾ ಹೋಗೋಣ. ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.